ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಕಾಫಿ ಟೀ ಕುಡಿದ್ರೆ ಏನಾಗುತ್ತೆ ಗೊತ್ತಾ? ಸ್ಕಿನ್ ಅಲ್ಲಿ ರಿಂಕಲ್ಸ್ ಬರುತ್ತೆ, ಅಸಿಡಿಟಿ ಗ್ಯಾಸ್ಟ್ರಿಕ್ ಆಗುತ್ತೆ. ಯಾಕೆಂದ್ರೆ ಈ ಕಾಫಿ ಟೀ ಬಂದು ಅಸಿಡಿಕ್. ರಾತ್ರಿ ಪೂರ್ತಿ ನಿಮ್ಮ ಹೊಟ್ಟೆ ರೆಸ್ಟ್ ಮಾಡಿರತ್ತೆ. ಬೆಳಗ್ಗೆ ನಿಮ್ಮ ಹೊಟ್ಟೆಯ ಒಳಪದರ ತುಂಬಾ ಸೂಕ್ಷ್ಮವಾಗಿರತ್ತೆ. ನೀವು ಡೈರೆಕ್ಟ್ ಆಗಿ ಬಿಸಿ ಬಿಸಿ ಕಾಫಿ ಹಾಕ್ಬಿಟ್ರೆ ಹೊಟ್ಟೆಗೆ ಸ್ಟಮಕ್ ಲೈನಿಂಗ್ ಅಲ್ಲಿರೋ ಸೆಲ್ ಎಲ್ಲ ಡ್ಯಾಮೇಜ್ ಆಗೋಗುತ್ತೆ. ಇದರಿಂದನೇ ಗ್ಯಾಸ್ಟ್ರಿಕ್, ಅಸಿಡಿಟಿ, IBS ಅಂತಹ ಸಮಸ್ಯೆಗಳು ಕಾಣಿಸ್ಕೊಳ್ಳೋದು. ಅಷ್ಟೇ ಅಲ್ಲ, ನೀವು ರಾತ್ರಿ ನಿದ್ದೆ ಮಾಡಿರ್ತೀರಾ, ಅದರಿಂದಾಗಿ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಇರುತ್ತೆ. ಕಾಫಿ ಟೀ ಬಂದು ಡ್ಯೂರೇಟೆಡ್ ಬ್ಯೂರೇಜ್ ಅಂದ್ರೆ ನಿಮ್ಮ ದೇಹದಲ್ಲಿ ನೀರಿನ ಅಂಶನ ತೆಗ್ದಾಕುತ್ತೆ. ಇದರಿಂದನೇ ಬೆಳಗ್ಗೆ ಖಾಲಿ ಹೊಟ್ಟೆಲಿ ನೀವು ಕಾಫಿ ಟೀ ಕುಡಿಯೋದ್ರಿಂದ ಮುಖದಲ್ಲಿ ವ್ರಿಂಕಲ್ಸ್ ಹೆಚ್ಚಾಗುತ್ತೆ. ಹಾಗಾದ್ರೆ ಇದಕ್ಕೆ ಆಲ್ಟರ್ನೇಟಿವ್ ಏನು, ಸಿಂಪಲ್ ಮತ್ತೆ ಎಫೆಕ್ಟಿವ್ ಸೊಲ್ಯೂಷನ್ ಏನು ಅಂತ ಕೇಳಿದ್ರೆ, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಬಿಸಿ ಬಿಸಿ ಕಾಫಿಗೆ ಬದಲಾಗಿ ಉಗುರು ಬೆಚ್ಚಗಿರೋ ನೀರನ್ನ ಕುಡೀರಿ. 2 ಗ್ಲಾಸು, 3 ಗ್ಲಾಸು ಅಥವಾ 4 ಗ್ಲಾಸು ಈ ರೀತಿ ಕುಡೀರಿ. ಇದರಿಂದ ನಿಮ್ಮ ಬಾಡಿಲಿ ನೀರಿನಂಶ ಹೆಚ್ಚಾಗುತ್ತೆ, ಹೊಟ್ಟೆ ಕೂಡ ಕ್ಲೀನ್ ಆಗುತ್ತೆ, ನಿಮ್ಮ ಸ್ಕಿನ್ ಕೂಡ ಗ್ಲೋ ಆಗುತ್ತೆ, ಬೇಗ ವ್ರಿಂಕಲ್ಸ್ ಆಗೋದನ್ನ ತಡೆಗಟ್ಟಬಹುದು. ಇನ್ ಮುಂದೆ ಖಾಲಿ ಹೊಟ್ಟೆಲಿ ಕಾಫಿ ಟೀ ಕುಡಿಯೋಕ್ಕಿಂತ ಮುಂಚೆ ಈ ವಿಷಯಗಳನ್ನ ನೆನಪಲ್ಲಿ ಇಟ್ಕೊಳ್ಳಿ. ಈ ವಿಷಯ ಗೊತ್ತಿಲ್ಲದೆ ಇರೋ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ, ಸೇವ್ ಮಾಡ್ಕೊಳ್ಳಿ. ತಪ್ಪದೆ ನಮ್ಮ ಪೇಜ್ ಅನ್ನು ಕೂಡ ಫಾಲೋ ಮಾಡಿ. ಧನ್ಯವಾದಗಳು.